ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಇಂಥ ಹೊತ್ತಲ್ಲೇ HD ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಬಾಂಬ್ ಅನ್ನು ಹರಿಬಿಡ್ತಾ ಇರೋದು. SIR ನಲ್ಲಿ ಬಾಂಗ್ಲಾ ವಲಸಿಗರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. SIR ಹೊತ್ತಲ್ಲೇ HDK ವಿಡಿಯೋ ಬಾಂಬ್, ಬಾಂಗ್ಲಾ ವಲಸಿಗರು ಭಾಗಿಯಾಗಿದ್ದಾರೆ SIR ನಲ್ಲಿ ಅಂತ ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಆಗ್ತಾ ಇದ್ದಾರೆ HD ಕುಮಾರಸ್ವಾಮಿ. ಅಕ್ರಮ ವಲಸಿಗರು ಕೂಡ SIR ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಮನಗರ ಜಿಲ್ಲಾಧಿಕಾರಿಗಳ ವಿರುದ್ಧವೂ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಗಂಭೀರ ಆರೋಪ ಇದು. ಸಿಎಂ ಪ್ರೇರಣೆಯಿಂದಲೇ ಬಾಂಗ್ಲಾದೇಶಿಯರು SIR ನಲ್ಲಿ ಭಾಗ್ಯ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ SIR ಸಂಬಂಧ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಕಲ್ಯಾಣ ಮಂಟಪದಲ್ಲಿ BLOಗಳು ಇಲ್ಲದೇನೆ SIR ಪ್ರಕ್ರಿಯೆ ನಡೀತಾ ಇದೆ ಹೀಗನ್ನುವಂತ ಗಂಭೀರ ಆರೋಪವನ್ನ HD ಕುಮಾರಸ್ವಾಮಿ ಅವರು ವಿಡಿಯೋ ಮುಖಾಂತರ ಹರಿಹಾಯ್ತಿದ್ದಾರೆ. ಖಾಲಿ ಮಾಡಿಸಿದ್ದೇನೆ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ. ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳು ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ, ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತಾಯಿದೆ ಇದರ ಬಗ್ಗೆ ಜಿಲ್ಲೆಯೆಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನು ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನು ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಇಲ್ಲ, ಸರ್ಕಾರದ ದುರ್ಬಳಕೆ ಇದು. ಇಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಅಲ್ಲ. ಇಲ್ಲಿ ಇರ್ತಕ್ಕಂಥವರು ಈ SIRನ ಏನೋ ಒಂದು BLOಗಳೇನಿದ್ದಾರೆ, ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳು ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ, ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತಾಯಿದೆ ಇದರ ಬಗ್ಗೆ ಜಿಲ್ಲೆಯೆಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನು ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನು ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಇಲ್ಲ, ಸರ್ಕಾರದ ದುರ್ಬಳಕೆ ಇದು. ಇಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಅಲ್ಲ. ಇಲ್ಲಿ ಇರ್ತಕ್ಕಂಥವರು ಈ SIRನ
ಏನೋ ಒಂದು BLOಗಳೇನಿದ್ದಾರೆ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ. ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ. ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ರಾಮನಗರದಲ್ಲಿ ಸಾಮೂಹಿಕ SIR ಪ್ರಕ್ರಿಯೆ ವಿಚಾರ ಸಂಬಂಧ ಸಮುದಾಯ ಭವನದಲ್ಲಿ SIR ಪ್ರಕ್ರಿಯೆ ನಡೆದಿದೆ. ಅಧಿಕಾರಿಗಳು ಕೂಡ SIR ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ. ರಾಜ್ಯ ಸರ್ಕಾರದ ವಿರುದ್ಧ JDS ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಡೀತಾ